ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದೀರಾ, ಅಂದ್ರೆ ಒಂದು ಮನೆ ತಗೊಳ್ಬೇಕು, ಕೊಂಡ್ಕೊಳ್ಬೇಕು ಅನ್ಕೊಂಡಿದ್ರೆ ಈ 4 ಡಾಕ್ಯುಮೆಂಟ್ಸ್ ಇದೆಯಾ ಅನ್ನೋದನ್ನ ಫಸ್ಟ್ ಇನ್ಶೂರ್ ಮಾಡ್ಕೊಳ್ಳಿ. ಫಸ್ಟ್ ಟೈಟಲ್ ಡೀಡ್ ಅಂದ್ರೆ ಹಕ್ಕುಪತ್ರ. ಹಕ್ಕುಪತ್ರ ನಿಮ್ಗೆ ಮನೆಯ ಓನರ್‌ಶಿಪ್ ಯಾರ ಹೆಸರಲ್ಲಿದೆ ಅನ್ನೋದನ್ನ ತಿಳಿಸುತ್ತೆ. ಅಂಡ್ ಇನ್ಶೂರ್ ಮಾಡ್ಕೊಳ್ಳಿ ಆ ಮನೆ ಓನರ್‌ಶಿಪ್ ನಿಮಗೆ ಯಾರು ಮನೆ ಮಾರ್ತಿದ್ದಾರೆ ಆ ಸೆಲ್ಲರ್ ಹೆಸರಲ್ಲೇ ಇರಬೇಕು. ಸೆಕೆಂಡ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂದ್ರೆ ಮನೆ ಮೇಲೆ ಯಾವುದೇ ರೀತಿ ಲೋನ್ ಸಾಲ ಇಲ್ಲ ಅಥವಾ ಮನೆನ ಎಲ್ಲೂ ಅಡಕ್ಕಿಟ್ಟಿಲ್ಲ, ಮಾರ್ಗೇಜ್ ಮಾಡಿ ಇಲ್ಲ, ಆ ಮನೆ ಮೇಲೆ ಯಾವುದೇ ರೀತಿ ಲೀಗಲ್ ಡ್ಯೂಸ್ ಇಲ್ಲ, ನಿರ್ಬಂಧಾಜ್ಞೆಗಳಿಲ್ಲ ಅನ್ನೋಂಥದ್ದನ್ನ ಇನ್ಶೂರ್ ಮಾಡುತ್ತೆ. ಅಂಡ್ ಈ ಸರ್ಟಿಫಿಕೇಟ್ ಸಬ್ ರಿಜಿಸ್ಟ್ರಾರ್ ಫಾರ್ಮ್ ನಂಬರ್ 15 ಮೂಲಕ ಇಶ್ಯೂ ಮಾಡ್ತಾರೆ. ಆದ್ರೆ ಗಮನ ಇರಲಿ, ಯಾವುದೇ ಫೇಕ್ ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡಿಲ್ಲ ಅನ್ನೋದು. ಥರ್ಡ್ ಪ್ರಾಪರ್ಟಿ ಟ್ಯಾಕ್ಸ್ ರಿಸೀಪ್ಟ್ ಅಂತಂದ್ರೆ ಮನೆಗೆ ಸಂಬಂಧಪಟ್ಟ ಹಾಗಿರುವಂತಹ ಪ್ರತಿಯೊಂದು ಟ್ಯಾಕ್ಸಸ್ ಏನೇನಿದೆ ಅದನ್ನೆಲ್ಲ ಪೇ ಮಾಡಿದ್ದಾರೆ, ಕಟ್ ಆಗಿದೆ, ಕಂದಾಯ ಡಾಕ್ಯುಮೆಂಟ್ಸ್ ಅದೆಲ್ಲ ರೆಡಿ ಇದೆ ಅಂತ. ಫೋರ್ತ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂದ್ರೆ ಮನೆ ತಯಾರಾಗಿದೆ, ರೆಡಿ ಇದೆ, ಆ ಮನೆ ಒಳಗಡೆ ನೀವು ಮೂವ್ ಇನ್ ಆಗಬಹುದು. ಅಂಡ್ ಇದರ ಜೊತೆಗೇನೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂದ್ರೆ ದ ಪ್ರಾಪರ್ಟಿ ಇಸ್ ಫಿಟ್ ಟು ಮೂವ್ ಇನ್, ಮನೆಯಲ್ಲಿ ವಾಸವಾಗಿರೋದಕ್ಕೆ ಮನೆ ರೆಡಿ ಇದೆ. ಸೊ ಯಾವುದೇ ಪ್ರಾಪರ್ಟಿ ಫ್ರಾಡ್ ಅಲ್ಲಿ ಸಿಕ್ಕಾಕೊಳ್ಳದೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ